ಗೈಸ್ ನಮಸ್ಕಾರ. ಹೊಸ ಚಾನಲ್ ರಾಜೀವ್ ಕನ್ನಡಿಗ ಅಂತ. ಆ್ಯಕ್ಚುಲಿ ನಂದು ಇವಾಗೇನು ಕಂಟೆಂಟು ಅಂದರೆ, ಇವಾಗ ಹೋಮ್ ಟೂರು, ವರ್ಲ್ಡ್ ಟೂರ್, ಆಟೋ ಟೂರ್ ಮಾಡ್ತಾರೆ. ಬಟ್ ನಾನು ಏರಿಯಾ ಟೂರ್ ಮಾಡ್ತಾಯಿದ್ದೀನಿ. ಏನು ಏರಿಯಾ ಟೂರಪ್ಪ ಅಂದರೆ, ಅಲ್ಲಿರೋ ಜೆ ಪಿ ನಗರ. ಆ್ಯಕ್ಚುಲಿ ಇಲ್ಲಿಂದ ನಾನು ಬೇರೆ ಒಂದು ಏರಿಯಾಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಪ್ರಸಿದ್ಧವಾದ ಜಾಗ ಇದೆ. ಅದು ಯಾವ ಜಾಗ ಏನು ಅಂತ ನಿಮಗೆ ಹೋಯ್ತಾ ದಾರಿ ಮಧ್ಯೆನೇ ಹೇಳ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್, ಹೋಗೋಣ. ಬನ್ನಿ ಹೋಗೋಣ ಗೈಸ್. ನಮ್ಗೆ ಇಷ್ಟ ಆದಾಗ ಯಾರು ನೆನಪಾಗ್ತಾರೆ? ಅಪ್ಪ, ಅಮ್ಮ, ಇಲ್ಲಾಂದ್ರೆ ಅಣ್ಣ, ತಮ್ಮ, ಇರೋ ನಾವು ಇಷ್ಟಪಡೋ ಅಂಥವ್ರು. ಅದೇ ಕಷ್ಟ ಅಂತ ನೆನಪಾಗೋದು ಫಸ್ಟ್ ಯಾರು ಹೇಳಿ? ಅದೇ ಅಂತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರು. ಆ್ಯಕ್ಚುಲಿ ನಾನು ಹೋಗ್ತಾರೆ ಅಂಥದ್ದು ಅದೇ ದೇವಸ್ಥಾನದ ಪ್ಲೇಸು. ಇದಿರೋದು ಉತ್ರಳ್ಳಿ ಹತ್ರ, ಸುಬ್ರಹ್ಮಣ್ಯಪುರದ ಹತ್ರ ಇರೋ ಪ್ರತ್ಯಂಗಿರ ಟೆಂಪಲ್ ಅಂತ. ಇದು ಆ್ಯಕ್ಚುಲಿ ಏನಕ್ಕೆ ಫೇಮಸ್ ಅಂದರೆ, ಈ ಮಾಟ ಗೀಟ ಮಾಡಿಸಿರ್ತಾರೆ, ಇಲ್ಲ ನಾವು ಬೆಳೀತಿರೋದು ನೋಡಿ ಕಣ್ಣು ಬಿದ್ದಿರುತ್ತೆ ಅಂಥವ್ರಿಗೆಲ್ಲ ಆ್ಯಕ್ಚುಲಿ ಇಲ್ಲಿ ಹೋದರೆ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಹೋಗ್ಬೇಕು. ಈ ಪ್ರತ್ಯಂಗಿರ ಟೆಂಪಲ್ ಇರೋದು ಈ 4 ಕಡೆ ಇರೋದು. ಒಂದು ತೆಲಂಗಾಣ ಮತ್ತು ಆಂಧ್ರದಲ್ಲಿ, ಇದು ಕರ್ನಾಟಕದಲ್ಲೊಂದು, ಇನ್ನೊಂದು ಎಲ್ಲೋ ಇದೆ. ಬಟ್ ಇವಾಗ ನಾವು ಹೋಗ್ತಿರೋದು ಉತ್ರಳ್ಳಿ ಹತ್ರ ಇರೋ ಸುಬ್ರಹ್ಮಣ್ಯಪುರದ ಹತ್ರ. ಗುರು, ಯಾರ ಕಣ್ಣಿಂದ ಬೇಕಾದ್ರೂ ತಪ್ಪಿಸ್ಕೊಬೋದು ಗುರು. ನಮ್ಮನ್ನು ಈ ಸಿಗ್ನಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಗುರು. ಎಲ್ಲಂದ್ರಲ್ಲಿ ಇದು ಯಾವ್ದು ಗುರು? ನಮ್ಮಲ್ಲಿ ಈ ಸಿಗ್ನಲ್ ಹೋಯ್ತಂದ್ರೆ ಸಾರಕ್ಕಿ ಸಿಗ್ನಲ್ಲು ಗುರು. ಈ ಸಿಲ್ಕ್ ಬೋರ್ಡ್ ಸಿಗ್ನಲ್ ಬೇಕಾದ್ರೂ ತಪ್ಪಿಸ್ಕೊಬೋದು. ಈ ಸಾರಕ್ಕಿ ಸಿಗ್ನಲ್ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಗುರು. ಇದು ಯಾವುದು ಸಾರಕ್ಕಿ ಸಿಗ್ನಲ್, ಮತ್ತೊಂದು ಸಿಗ್ನಲ್ ಹಾಕ್ಕೊಂಡು ಇದು ಯಾವ್ದು 2ನೇ ಸಿಗ್ನಲ್ ಪಾಸ್ ಆಗ್ತಾಯಿದ್ದೀವಿ. ಅಲ್ಲ ಗುರು, ಇವತ್ತು ಅಮಾವಾಸ್ಯೆ. ರಾತ್ರಿ ಹೊತ್ತು ನೋಡಿದ್ರೆ ಅಷ್ಟು ಕಪ್ಪಾಗಿರುತ್ತೆ, ಈ ಬೆಳಗ್ಗೆ ನೋಡಿದ್ರೆ ಅಷ್ಟು ಬಿಸಿಲಾಗಿದೆ ಗುರು. ಇವ್ರುಗಳ ಸಿಗ್ನಲ್ ಮೇಲೆ ಸಿಗ್ನಲ್ ಹಾಕ್ಕೊಂಡು ನಮ್ಮ ಸಾಯಿಸ್ಬಿಡ್ತಾರೆ ಗುರು. ಗೋವಾಗೆ ಫ್ಲೈಟಲ್ಲಿ 1 ಅವರಲ್ಲಿ ಹೋಗ್ಬಿಡ್ಬೋದು. ನಾನು ಇಲ್ಲಿ ಸಾರಕ್ಕಿಯಿಂದ ಈ ಉತ್ರಳ್ಳಿಗೆ ಹೋಗೋದಕ್ಕೆ 25-30 ನಿಮಿಷ ಆಗ್ಬಿಡ್ತದೆ ಗುರು. ಎಂಥ ಬಾಳೆ ಹೇಳ್ರಿ. ಅರ್ಧ ಬೆಂಗಳೂರು ಜನ ಸಿಗ್ನಲ್ ನಿಂತೇ ಅರ್ಧ ಟೈಮ್ ವೇಸ್ಟ್ ಮಾಡ್ಕೊಂಬಿಡ್ತಾರೆ. ಇವಾಗ 9 ಗಂಟೆಗೆ ಇರೋ ಕೆಲಸಕ್ಕೆ ನಾವಿಲ್ಲಿ 7:15ಗೆ ಬಿಟ್ಬಿಡ್ಬೇಕು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀನಿ ಅಂದರೆ. ಇವಾಗೇನು ಫ್ಲೇವರ್ ಆಗಿದೆ, ಪರವಾಗಿಲ್ಲ. ಅದು ಫ್ಲೇವರ್ ಆಗಿಲ್ಲ, ಮೆಟ್ರೋ ಇಲ್ಲ ಅಂದಿದ್ದರೆ ಒಡಿಸ್ಕೊಬೇಕಾಗಿತ್ತು ಬ್ರೋ. ಈ ಏರಿಯಾ ಇದೆಯಲ್ಲ, ಶುಕ್ರವಾರ ಬಂದರೆ ಮಾತ್ರ ಜಗಮಗ ಅಂತ ಜಗಿಸ್ತಾನೆ ಇರುತ್ತೆ ಬ್ರೋ. ಫುಲ್ಲು ಹಬ್ಬ ಇದ್ದಂಗಿರುತ್ತೆ ಶುಕ್ರವಾರದತ್ತು. ಯಾವ್ದು ಹೇಳ್ರೆ? ಲಿಯಾಜ್ ನಗರ ನೋಡಿ, ಎಷ್ಟು ಆರಾಮಾಗಿ ಫ್ರೀ ಆಗಿದೆ ಇವಾಗ. ಅದೇ ನೀವು ಶುಕ್ರವಾರ ಬಂದ್ಬಿಟ್ರೆ ನೀವು ಯಾಕಪ್ಪ ಬಂದೆ ರೋಡಲ್ಲಿ, ಏನು ಚಿಕ್ಕ ಪುಟ್ಟ ಮಕ್ಳುಗಳು ಆ ಕಡೆ ಈ ಕಡೆ ಕ್ರಾಸ್ ಮಾಡ್ತಾನೆ ಇರ್ತಾರೆ. ಮತ್ತು ಇಲ್ಲಿ ಓಡಾಡೋದು ತುಂಬ ಕಷ್ಟ ಇದೆ ಬಾಗ್ರು. ಇಲ್ಲಿ ಇನ್ನೊಂದು ಜಾಸ್ತಿ ವೀಡಿಯೋನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾಕೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಕೇಳಿದ್ರು. ಅಲ್ಲಿ ಯಾಕಂದ್ರೆ ಬಡಗೋಸ್ ಸಿಗುತ್ತೆ, ಅವೆಲ್ಲ ನಮ್ಮ ಕಣ್ಣಾರೆ ನೋಡೋಕ್ಕಾಗಲ್ಲ. ನಾವು ತಿನ್ನೋದಿಲ್ಲ, ನಮ್ಮ ಸಂಸ್ಕೃತಿನಲ್ಲ. ಅದು ಏನಾದರೂ ಇರಲಿ ಗುರು. ಇವಾಗ ಹೋಗ್ತಾಯಿದ್ದೀವಲ್ಲ, ಈ ನಾಯಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಎಲ್ಲರ ಕಣ್ಣು ತಪ್ಪಿಸ್ಕೊಬೋದು. ಆದರೆ ಈ ಜನರ ಕಣ್ಣು ಇದೆಯಲ್ಲ, ದರಿದ್ರ ಕಣ್ಣುಗಳು ಗುರು. ಯಾರಾದ್ರೂ ಒಬ್ಬ ಬೆಳೀತಿದ್ದೀರಂದರೆ ಸೈಸಲ್ಲ, ಹೊಟ್ಟೆ ಹೊರ್ಕೊಳ್ಳೋದು ಜಾಸ್ತಿ ಅಂಥವ್ರ ಕಣ್ಣು. ಮತ್ತು ಬೇಕು ಅಂತವ್ರು ಅಲ್ಲಿ ಇಲ್ಲಿ ನಮ್ಮ ಮಾಟ ಗೀಟ ಮಾಡಿಸೋದು ಅಂತ ಇದು ಕಡೆ ಎಲ್ಲ ಈ ಟೆಂಪಲ್ಗೆ ಹೋದ್ರೆ ಗುರು ಆರಾಮಾಗಿ ಎಲ್ಲ ಸಾಲ್ವ್ ಆಗುತ್ತೆ. ಇನ್ನೊಂದು ವಿಶೇಷ ಏನಂದರೆ, ಈ ದೇವಸ್ಥಾನದಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಇಳಿ ತೆಗಿತಾರೆ. ಇಳಿ ತೆಗೆಸ್ಕೊಳ್ಳೋದು ಯಾವಾಗ ಒಳ್ಳೆಯದಪ್ಪ ಅಂದರೆ, ಈ ಅಮಾವಾಸ್ಯೆ ದಿವಸ, ಅಂದರೆ ಇವತ್ತು, ಇಲ್ಲಾಂದರೆ ಹುಣ್ಣಿಮೆ ದಿವಸ. ಇದು ಇಳಿ ತೆಗೆಸ್ಕೊಳ್ಳೋದು ಅಂದರೆ ತಡೆ ಹೊಡ್ಸ್ಕೊಳ್ಳೋದು ಅಂತಾರಲ್ಲ, ಅಲ್ಲಿ ಇಳಿ ತೆಗೆಸ್ಕೊಳ್ಳೋದು ಅಂತಾರೆ. ತೆಗೆಸ್ಕೊಂಡ್ರೆ ಒಳ್ಳೆಯದು. ಇನ್ನೊಂದು, ಇಲ್ಲಿ 9 ವಾರ ಕರೆಕ್ಟಾಗಿ ಅಲ್ಲಿ ಇದು ಸಿಗುತ್ತೆ, ಏನದು ದೀಪ ಸಿಗುತ್ತೆ. ಅಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳು ಎಲ್ಲರೂ ಆರತಿ ಮಾಡ್ತಾನೆ ಇರ್ತಾರೆ. ಒಳ್ಳೇದು ಆ್ಯಕ್ಚುಲಿ. ಅದು ಮಾಡೋದ್ರಿಂದ ನಮ್ಗೆ ಆದಷ್ಟು ಇನ್ನೂ ಒಳ್ಳೆಯದಾಗುತ್ತೆ. ಬೇಗ ನಮಗೇನೇನು ಕಣ್ಣು ಬಿದ್ದಿದೆ, ಮಾಟ ಮಂತ್ರ, ಅದೆಲ್ಲ ಬೇಗ ಇದಾಗುತ್ತೆ. ಆದಷ್ಟು 9 ವಾರ ಇಲ್ಲ 6 ವಾರ ಬರಬೇಕು. ಇನ್ನೊಂದು ಏನಂದರೆ, ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಮೆಡಿಟೇಷನ್ ಹಾಲ್ ಅಂತಲೇ ಇದೆ. ಹೋದ್ರೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಿರೋದು ನಾವು? ಒಳ್ಳೆ ಕರೆಕ್ಟಾಗಿ ನಮಗೇನೇನು ಪೀಡೋದಿದೆ ಎಲ್ಲ ತೊಗೊಳ್ಳಿ ಅಂತ. ಆದಷ್ಟು ಒಂದು 25-30 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಬೇಕು. ಆವಾಗಲೇ ಕರೆಕ್ಟ್ ಆಗೋದು. ಆವಾಗ ನಮ್ಮ ಮೈಂಡ್ ಅಲ್ಲಿ ಇಲ್ಲೆಲ್ಲ ಹಿಡ್ಕೊಂಬಾರ್ದು ಗುರು.
ಆರಾಮಾಗಿ ಪೀಸಾಗಿ ಹೋಗ್ತಾ ಇರಬೇಕಷ್ಟೆ. ಪೀಸಾಗಿ ಕೂತ್ಕೊಂಡು ಒಂದು 20-25 ನಿಮಿಷ ಆರಾಮಾಗಿ ಯಾರ್ದು ಇದಿಲ್ದಿರಂಗೆ ದೇವ್ರನ್ನ ಬೇಡ್ಕೊಂಡಷ್ಟು ಒಳ್ಳೆಯದು. ಅವು ಬರೋ ನಮ್ಮನ್ನು ನೋಡಿ ಹೆಂಗೆ ಬರ್ತಾವೆ ನೀವು. ಕಣ್ಣೇನು ರೋಡ್ ಮೇಲೆ ಹಿಡ್ಕೊತಾರ, ಇಲ್ಲಾಂದ್ರೆ ಹ್ಯಾಂಡ್ಲಿ ಮೇಲೆ ಹಿಡ್ಕೊತಾರ ನಮ್ಮ ಗುರು. ಇಲ್ಲಿ ಇನ್ನೊಂದೇನಂದ್ರೆ, ಇಲ್ಲಿ ಈ ದೇವಸ್ಥಾನದಲ್ಲಿ ಮೆಣಸಿನ್ಕಾಯಿ ಘಾಟಿಂದನೇ ಹೋಮ ಮಾಡೋದು ಗುರು. ಒಂಚೂರು ಯಾವುದು ಕಣ್ಣೂರಿ ಅಲ್ಲ, ಒಂಚೂರು ಯಾರಿಗೂ ಒಂಚೂರು ಘಾಟು ಅನ್ಸಲ್ಲ. ಈ ರೋಡ್ ನೋಡಿ ಗುರು, ನಿಮ್ಗೆ ಯಾರಿಗಾದ್ರೂ ಫ್ರೀಯಾಗಿ ಟಾಟಾ ಹಾಕ್ಸ್ಕೊಬೇಕಾ, ಈ ರೋಡಿಗೆ ಬನ್ನಿ. ಈ ದಸರಾ ಇಲ್ದಿರುವಾಗ ಕುಂಬ್ಳಕ್ಕೆ ಅವ್ರದ್ದು ಕಾಸು ಹಾಕ್ಕೊಬೇಕಾ, ಈ ರೋಡಿಗೆ ಬನ್ನಿ. ನಮ್ಮನ್ನು ಫ್ರೀಯಾಗೂ ಟ್ಯಾಟೋನು ಹಾಕ್ಸ್ಕೊಬೋದು, ಆರಾಮಾಗಿ ಕಾಸನ್ನು ಹಾಕ್ಕೊಬೋದು. ಒಳ್ಳೆ ಹೆಂಗಿದೆ ನೋಡ್ಬಿರೋ ರೋಡು. ಮುಂದೆಗಡೆ ಟೋಲ್ ಮಾಡಿಬಿಡ್ಬೇಕು, ಕಾಸು ಕೊಟ್ಟು ಆರಾಮಾಗಿ ಹೋಗಿ ಅಂತ. ಇದರಲ್ಲಿ ಬೇರೆ ಬ್ರೇಕ್ ಇಲ್ಲ. ಈ ರೋಡ್ಗಳು ನೋಡಿದ್ರೆ 25 ನಿಮಿಷ ಅಲ್ಲ, 35-40 ನಿಮಿಷನೂ ಆಯ್ತದೆ. ಆ ಥರ ಇದೆ ರೋಡಿದು. ಅಮಾವಾಸ್ಯೆ ದಿವಸ ಕಾಸು ಗೀಸಿನವ್ರು ಹಾಕ್ಕೊಂಡ್ರೆ, ಟಾಟೋ ಗಿಟ್ ಹಾಕ್ಸ್ಕೊಂಡ್ರೆ ಮನೇಲಿ ಮಕ್ಕ ಸೇರಿಸಿ ಹೋಗಿತಾರೆ. ಅಮಾವಾಸ್ಯೆ ದಿವಸನ ಟಾಟಾ ಹಾಕ್ಸ್ಕೊಬಂದವನೆ ಕಾಸು ಹಾಕ್ಕೊಂಬಂದವನೆ ಅಂತ. ಫಸ್ಟು ರೋಡ್ ರೆಡಿ ಮಾಡಿಬಿಟ್ಟು ಟ್ಯಾಕ್ಸ್ ಹಾಕ್ಬೇಕು. ಇದೆಯಾ ಅದಿದು ಏನೋ ಬಂದಿದ್ದೀವಿ. ಫಸ್ಟು ನಮ್ಮ ಕೆಲಸ ಏನಿದೆ, ದೇವಸ್ಥಾನಕ್ಕೆ ಹೋಗೋಣ, ಆರಾಮಾಗಿ ಕೈ ಮುಕ್ಕೊಂಡು. ಇದು ಆ್ಯಕ್ಚುಲಿ ಇದು ಹೆಣ್ಣು ದೇವ್ರಿಗೂ ಇದು. ಈ ದೇವ್ರು ಬಂದು ಸಿಂಹದ ಮೇಲೆ ಕೂತಿರೋದು. ಇದು ಉಗ್ರ ನರಸಿಂಹ ಅವತಾರನೇ ಇರೋದು. ಇದು ಹೆಣ್ಣು ದೇವ್ರಿದು, ಅದಕ್ಕೆ ಇದು ಪ್ರತ್ಯಂಗಿರ ಅಂತಾರೆ. ಇಷ್ಟೊತ್ತರೆಗೂ ಸಂಸ್ಕೃತ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ನಾನು ಬೇಕು ಅಂತ ಮಾತಾಡಿದ್ದಲ್ಲ. ಈ ರೋಡ್ ನೋಡ್ತಾ ಇದ್ರೆ ನನಗೆ ರಕ್ತ ಕುದೀತಾ ಇದೆ ಗುರು. ಟ್ಯಾಕ್ಸ್ ಕಟ್ಟಿದ್ಯಾ ಅದು ಗುರು, ಇದು ನಮ್ಮದು ಅವಸ್ಥೆ ಅಂತ. ಅದಕ್ಕೋಸ್ಕರ ಸಂಸ್ಕೃತ ಬಂತು, ದಯವಿಟ್ಟು ಕ್ಷಮಿಸಿ. ಇನ್ನೇನು ದೇವಸ್ಥಾನ ಬಂತು. ಫೈನಲಿ ಪ್ರತ್ಯಂಗಿರಿ ಟೆಂಪಲ್ ಬಂದಾಯಿತು. 17ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಇವತ್ತು ಅಮಾವಾಸ್ಯೆ ಬೇರೆ ಇದೆ. ತುಂಬ ಜನ ಇದ್ದಾರೆ ನೋಡಿ, ತುಂಬ ಜನ ಕ್ಯೂ ಇದೆ. ಇಲ್ಲಿಂದ ಮೊಬೈಲ್ ಒಳಗಡೆ ಅಲೋ ಇಲ್ಲ. ತೇರು ಬೇರೆ ಇದೆ ಪ್ರತ್ಯಂಗಿರಿದು. ಇವತ್ತು ಆ್ಯಕ್ಚುಲಿ ಬಂದಿರೋದು ತುಂಬ ಒಳ್ಳೆಯದು. ಇಲ್ಲಿ ತುಂಬ ಕ್ಯೂ ಇದೆ. ದೂರ ಆಗಬೇಕು, ಕಾಲು ತೊಳ್ಕೊಬೇಕು. 17ನೇ ವಾರ್ಷಿಕೋತ್ಸವ ಇರೋದ್ರಿಂದ ಅಮಾವಾಸ್ಯೆ ಬೇರೆ. 12 ಗಂಟೆ ಕ್ಲೋಸ್ ಅಂತಾರೆ ಇವತ್ತು. ಬಟ್ ಆದರೆ ಇವತ್ತು 3-4 ಗಂಟೆ ಆದರೂ ಆಗುತ್ತೆ. ಹಾಯ್ ಗೈಸ್, ಫೈನಲಿ ಬಂದಾಯಿತು. ಲೈನಲ್ಲಿ ನಿಂತ್ಕೊಂಡಿದ್ದೀನಿ. ತುಂಬ ಕ್ಯೂ ಇದೆ. ಇವತ್ತು 17ನೇ ವರ್ಷದ ವಾರ್ಷಿಕೋತ್ಸವ ಬೇರೆ ನಡೀತಾ ಇದೆ. ಸೊ ತುಂಬ ಕ್ಯೂ ಇದೆ. ಇದು ಊಟದ ಲೈನ್ ಇದು. ಗೈಸ್, ಒಳಗೆ ಮೊಬೈಲ್ ಎಲ್ಲ ಇಲ್ಲ, ಕದ್ದು ಮುಚ್ಚಿ ಮಾಡ್ತಿರೋದು ನೋಡಿ. ಅದೇ ಪ್ರತ್ಯಂಗಿರ ದೇವರು, ಅದೇ ಮೆಡಿಟೇಷನ್ ಪ್ಲೇಸು. ಕದ್ದು ಮುಚ್ಚಿ ಮಾಡ್ತಾರೆ. ತುಂಬ ಜನ ಇದ್ದಾರೆ, ಪರವಾಗಿಲ್ಲ, ಅದು ಚೆನ್ನಾಗಿತ್ತು, ದರ್ಶನ ಆಯಿತು. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ವೀಡಿಯೋ ಜೊತೆ ಬರ್ತೀನಿ. ಈ ವ್ಲಾಗ್ಸ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ಲವ್ ಯು ಗೈಸ್, ಬಾಯ್.